ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಸೊ ಈ ಒಂದು ಮಾಹಿತಿ ಕುಟುಂಬ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ ಅಂತಕ್ಕಂಥದ್ದು. ತಾವು ತಮ್ಮ ಮೊಬೈಲಲ್ಲಿರ್ತಕ್ಕಂಥ ಕ್ಯಾಲ್ಕುಲೇಟರ್ನ ಫಸ್ಟು ಆನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟರ್ ಆನ್ ಆದ ತಕ್ಷಣ ನಾನು ಉದಾಹರಣೆಯನ್ನು ನೀಡ್ತಿರ್ತಕ್ಕಂಥ ಕುಟುಂಬ ಪಿಂಚಣಿದಾರರ ಬೇಸಿಕ್ಕು 14,150 ರೂಪಾಯಿ ಇದೆ. ಸೊ ಈ ರೀತಿ 14,150 ರೂಪಾಯಿನ ತಾವು ಮೆನ್ಷನ್ ಮಾಡ್ಕೋಬೇಕು ಕ್ಯಾಲ್ಕುಲೇಟರಲ್ಲಿ. ಅದಕ್ಕೆ ಗುಣಾಕಾರ ಚಿಹ್ನೆಯನ್ನು ಹಾಕಿ 1/7/2022 31% DAಯನ್ನು ಆ್ಯಡ್ ಮಾಡಿ ಇದಕ್ಕೆ ಪರ್ಸೆಂಟೇಜನ್ನು ಒತ್ತಿರೆ ಟೋಟಲ್ ಸಮ್ಮಿಗೆ ಅಮೌಂಟು 4,386.5 ಬರುತ್ತೆ. ಇದನ್ನು ರೌಂಡ್ ಫಿಗರ್ ಮಾಡ್ಕೋಬೇಕು. ತಾವು 4,387 ರೂಪಾಯಿಯನ್ನು ತಾವು ಮಾಡ್ಕೋಬೇಕಾಗತ್ತೆ. ನಂತರ ಇದೇ 14,150 ರೂಪಾಯಿಗೆ ಏನು 27.5% ಫಿಟ್ಮೆಂಟ್ ಇದೆ, ಆ ಫಿಟ್ಮೆಂಟನ್ನು ತಾವು ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡ್ಕೊಂಡು ಅದೇ ಪರ್ಸೆಂಟೇಜನ್ನು ತಾವು ಕ್ಲಿಕ್ ಮಾಡಬೇಕಾಗತ್ತೆ. ಆಗ 3,891 ರೂಪಾಯಿ ತಮಗೆ ಏನು ಸಿಗುತ್ತೆ ಅಂತಕ್ಕಂಥದ್ದು ಫಿಟ್ಮೆಂಟ್ ಅಮೌಂಟ್ ಸಿಗುತ್ತೆ ಅಂತಕ್ಕಂಥದ್ದು. ಈಗ ತಾವು ಮೂರನ್ನು ಕೂಡ ಕೂಡಬೇಕಾಗತ್ತೆ. 14,150 ರೂಪಾಯಿ ಪ್ಲಸ್ 4,387 ರೂಪಾಯಿ ಪ್ಲಸ್ 3,891 ರೂಪಾಯಿಯನ್ನು ತಾವು ಕೂಡಬೇಕಾಗತ್ತೆ. ಈಗ ಕೂಡಿದಾಗ ಬರ್ತಕ್ಕಂಥ ಮೊತ್ತ ಏನಿದೆ 22,428 ರೂಪಾಯಿ ಮೊತ್ತ ಬಂದಿದೆ ಟೋಟಲ್ ಅಮೌಂಟು. ಸೊ ಇದು ತಮ್ಮ 1/8/2024 ತಮ್ಮ ಒಂದು ಬೇಸಿಕ್ ಆಗಿರುತ್ತೆ ಅಂತಕ್ಕಂಥದ್ದು, ಕುಟುಂಬ ಪಿಂಚಣಿದಾರರ ಬೇಸಿಕ್ ಆಗಿರುತ್ತೆ. ಈಗ ಈ ಬೇಸಿಕ್ಕಿಗೆ 22,428 ರೂಪಾಯಿಗೆ ಏನು ಹೊಸ DAಯನ್ನು ಕೊಡಬೇಕು ಅಂತಕ್ಕಂಥದ್ದು ನೌಕರರು ಕೇಳ್ತಿದ್ರೆ 8.82.50. ಸೊ ಈ DAನ ತಾವು ಗುಣಾಕಾರವನ್ನು ಹಾಕ್ಕೊಂಡು ಶೇಕಡವನ್ನು ಒತ್ತಿದಾಗ ತಮಗೆ DA ಅಮೌಂಟು 1,906 ರೂಪಾಯಿ ಸಿಗುತ್ತೆ. ಸೊ ನಂತರ ಈ ಮೊತ್ತವನ್ನು ಕೂಡಬೇಕಾಗುತ್ತೆ. 22,428 ರೂಪಾಯಿಗೆ ಹೊಸ DA 1,906 ರೂಪಾಯಿಯನ್ನು ಕೂಡಿದಾಗ ತಮ್ಮ ಮೊತ್ತ 24,334 ರೂಪಾಯಿ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ಕುಟುಂಬ ಪಿಂಚಣಿ ನಿಮ್ಮದು 14,150 ರೂಪಾಯಿ ತೆಗೆದುಕೊಳ್ತಕ್ಕಂಥ ಕುಟುಂಬ ಪಿಂಚಣಿದಾರರ ಒಂದು ಹೊಸ ಒಂದು ಸ್ಯಾಲ್ರಿ ಕುಟುಂಬ ಪಿಂಚಣಿ ಎಷ್ಟಾಗುತ್ತಪ್ಪ ಅಂತೇಳಿದರೆ 24,334 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ಎಷ್ಟು ವ್ಯತ್ಯಾಸ ಆಯಿತು, ಹೆಚ್ಚಳ ಆಯಿತು ಅಂತ ತಾವೇ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. 24,334 ರೂಪಾಯಲ್ಲಿ 24,334 ರೂಪಾಯಲ್ಲಿ ಮೈನಸ್ 14,150 ರೂಪಾಯಿನ ತಾವು ಕಳ್ಕೊಂಡ್ರೆ 10,184 ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥದ್ದು ತಾವು ಇಲ್ಲಿ ಗಮನಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು. ಇದೇ ರೀತಿಯಲ್ಲಿ ತಮ್ಮ ಮೂಲ ವೇತನವನ್ನು 3 ಹಂತದಲ್ಲಿ ಕ್ಯಾಲ್ಕುಲೇಟ್ ಮಾಡುವ ಮೂಲಕ ತಾವೇ ತಮ್ಮ ಒಂದು ಕುಟುಂಬ ಪಿಂಚಣಿ ಅಥವಾ ಪೆನ್ಷನನ್ನು ಅಥವಾ ಹೊಸ ವೇತನ ಶ್ರೇಣಿಯನ್ನು ತಾವು ಕಂಡುಹಿಡ್ಕೋಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತೇಳಿ ಬಯಸ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ. ನಮಸ್ತೆ, ಧನ್ಯವಾದಗಳು.